ಥೈರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಇಷ್ಟೊತ್ತು ಹೈಪೋಥೈರಾಯ್ಡಿಸಮ್ ಬಗ್ಗೆ ಹೇಳಿದೆ. ಇವಾಗ ಅದಕ್ಕೆ ಆಪೋಸಿಟ್ಟು ಥೈರೋಟಾಕ್ಸಿಕೋಸಿಸ್. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನಂದರೆ, ಈ ಥೈರೋಟಾಕ್ಸಿಕೋಸ್ನಲ್ಲಿ 2 ಟೈಪ್ ಇರ್ತವೆ. ಟೈಪ್ 1 ಅದನ್ನು ನಾವು ಪ್ರೈಮರಿ ಥೈರೋಟಾಕ್ಸಿಕೋಸಿಸ್ ಅಂತೀವಿ, ಅಥವಾ ಸೆಕೆಂಡ್ರಿ ಥೈರಾಯ್ಡ್. ಹಂಗಂದರೆ ಏನು ರೀ ಡಾಕ್ಟ್ರೆ, ಥೈರಾಯ್ಡ್ ದೊಡ್ಡದಾಗಿರಲ್ಲ, ಹಂಗೆ ಇರುತ್ತೆ, ಆದರೆ ಎಮ್ಮನಿಗೆ ಹಾರ್ಮೋನ್ ಸೆಕ್ರೀಷನ್ ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವರಿಗೆ ಥೈರಾಯ್ಡ್ ದೊಡ್ಡದಾಗಿರುತ್ತೆ, ಥೈರಾಯ್ಡ್ ಗೈಟ್ರ್ ಅಂತೀವಿ ನಾವು. ಒಂದು 8 ವರ್ಷ ಆದಮೇಲೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದೇ ಡಿಫ್ರೆನ್ಸ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. ಪ್ರೈಮರಿದು ಎಷ್ಟು ಟಿಪಿಕಲ್ ಆಗಿರುತ್ತೆ ಅಂದರೆ, ಯೂಶಲಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ, ಯೂಶಲಿ 18ರಿಂದ 20 ವರ್ಷದೊಳಗೆ. ಆ ಸಮಯದಲ್ಲಿ ಬೆಳವಣಿಗೆ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳಿಗೆ, ದೊಡ್ಡವರಾಗಿರ್ತಾರೆ, ಮೆಚ್ಯೂರ್ ಆಗಿರ್ತಾರೆ. ಆ ಸಮಯದಲ್ಲಿ ಥೈರಾಯ್ಡ್ ಹಾರ್ಮೋನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಟೆನ್ಷನ್ ಈಸ್ ಒನ್ ಆಫ್ ದಿ ಕಾಸಸ್. ನೀವು ನೋಡಿ, ಇಂಥ ಹೆಣ್ಣುಮಕ್ಕಳು ಸವ್ಕೊಂಡು ಹೋಗಿರ್ತಾರೆ, ಅಂದರೆ ಚೆನ್ನಾಗಿ ಊಟ ಮಾಡ್ತಾರೆ, ಆದರೆ ವೆಯ್ಟ್ ಜಾಸ್ತಿ ಆಗಲ್ಲ. ಇದರಲ್ಲಿ ಇನ್ನೂ ಭಾಳ ಇಂಪಾರ್ಟೆಂಟ್ ಅಂದರೆ, ಅಬ್ಸರ್ವ್ ಮಾಡಿ, ಕೈ ಗಡಗಡ ಅಂತ ನಡುಗುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಗಂಡುಗೆ, ನಮ್ಮಲ್ಲಿ ಹೆಣ್ಣು ಗಂಡು ನೋಡೋದು ಭಾಳ ಕಾಮನ್ನು. ಈ ಹೆಣ್ಣುಮಗಳಿಗೆ ಮದುವೆ ಮಾಡಬೇಕು ಅಂತ ಗಂಡು ಬಂದಿರ್ತಾರೆ, ಈ ಅಮ್ಮನಿಗೆ ಕಾಫಿ ಕೊಡು ಅಂದರೆ ಹತ್ರ ಹೋದೆ ಹಿಂಗೆ ಅದ್ರ ಬಂದು ಚೆಲ್ಲೋಗ್ತದೆ. ಪರ್ಪಸಾಗಿ ಮಾಡಲ್ಲ ಅವರು, ಆದರೆ ಈ ಥೈರೋಟಾಕ್ಸಿಕೋಸಿಸ್ ಕಾಯಿಲೆ ಇರುತ್ತೆ. ತುಂಬ ಸ್ವೆಟ್ಟಿಂಗ್ ಆಗ್ತಾರೆ, ಯಾವಾಗಲೂ ಫ್ಯಾನ್ ಕೆಳಗಡೆ ಕೂತ್ಕೋಬೇಕು ಅಂತಾರೆ, ಕಣ್ಣುಗಳು ಪ್ರಾಮಿನೆಂಟ್ ಆಗ್ತವೆ. ನಾವು ಎಕ್ಸಾಪ್ಥಾಲ್ಮಿಕ್ ಗೈಟ್ರ್ ಅಂತೀವಿ ನಾವು, ಕಣ್ಣುಗಳು ಭಾಳ ಪ್ರಾಮಿನೆಂಟ್ ಆಗ್ತವೆ. ಸೊ ಇದು ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಪೀರಿಯಡ್ಸ್ ಕಡಿಮೆ ಆಗುತ್ತೆ, ಹಸಿವೆ ಜಾಸ್ತಿ ಆಗುತ್ತೆ. ಇವು ಅನೇಕ ಬದಲಾವಣೆಗಳು. ನಮ್ಮ ಹತ್ರ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಡಬ ಡಬ ಅಂತ ಹೊಡ್ಕೊಳ್ಳುತ್ತೆ. ಸೊ ಒಬ್ಬ ಡಾಕ್ಟ್ರ್ ಹತ್ರ ಬಂದರೆ ನಿಮ್ಮ ಪಲ್ಸ್ ನೋಡಿ, ನಾರ್ಮಲಿ 80 ಇರಬೇಕು ಅಂತ 120ಕ್ಕೆ ಹೋಗಿರುತ್ತೆ. ಕೆಲವು ರೋಗ ಲಕ್ಷಣಗಳು ನೋಡಿದ ತಕ್ಷಣ ಇದು ಥೈರೋಟಾಕ್ಸಿಕೋಸಿಸ್ ಪೇಷಂಟ್ ಅಂತ ನಾವು ಕಂಡುಹಿಡಿತೀವಿ. ಆಗ 2 ಸಿಂಪಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಂದು ಥೈರಾಯ್ಡ್ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್, ಒಂದು ₹1800 ಖರ್ಚಾಗ್ಬೋದು. ಥೈರಾಯ್ಡ್ ಸೈಜ್ ಎಷ್ಟಿದೆ, ಅದರ ಟೆಕ್ಸ್ಚರ್ ಎಷ್ಟಿದೆ ಅಂತ ನೋಡ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ, T3, T4, TSH. ನಾನು ಹೈಪೋಥೈರಾಯ್ಡಿಸಮ್ನಲ್ಲಿ TSH ಜಾಸ್ತಿ ಆಗಿರುತ್ತೆ ಅಂತ ಹೇಳಿದೆ, ಆದರೆ ಥೈರೋಟಾಕ್ಸಿಕೋಸಿಸ್ನಲ್ಲಿ ರಿವರ್ಸು, TSH ಬಹಳ ಕಡಿಮೆ ಆಗಿಬಿಡುತ್ತೆ, T3, T4 ಜಾಸ್ತಿ ಆಗುತ್ತೆ. ಇದನ್ನು ಥೈರಾಯ್ಡ್ ಪ್ರೊಫೈಲ್ ಅಂತೀವಿ ನಾವು. ಇದು ನೋಡಿದ ತಕ್ಷಣವೇ ನಾವು ಈ ಪೇಷಂಟ್ಗೆ 3 ಮಾರ್ಗ. ಒಂದು ಡ್ರಗ್ಸು, ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೀವಿ, ನಿಯೋಮರ್ಕೆಜಾಲ್. ರೇಡಿಯೋ ಆಕ್ಟಿವ್ ಐಡಿನ್ ಥೆರಪಿ ಇದೆ, ಯೂಶಲಿ ಚೈಲ್ಡ್ ಬಿಯರಿಂಗ್ ಏಜ್ನಾಗ ಅದನ್ನು ನಾವು ಕೊಡಲ್ಲ. ಒಂದು 35-40 ವರ್ಷ ಆದವ್ರಿಗೆ ರೇಡಿಯೋ ಐಡಿನ್ ಥೆರಪಿ ಕೊಡ್ತೀವಿ. ಇನ್ನು ಕೆಲವರಿಗೆ ಈ ಪಲ್ಸ್ ಎಲ್ಲ ಕಂಟ್ರೋಲಿಗೆ ಬಂದಮೇಲೆ ಒಂದು ಆಪ್ರೇಷನ್ ಮಾಡ್ತೀವಿ, ಸಬ್ ಟೋಟಲ್ ಥೈರಾಯ್ಡೆಕ್ಟಮಿ ಅಥವಾ ಟೋಟಲ್ ಥೈರಾಯ್ಡೆಕ್ಟಮಿ ಅಂತ ಮಾಡ್ತೀವಿ. ಇದು ಅದರ ಟ್ರೀಟ್ಮೆಂಟು. ಸೊ ನಿಮಗೆ ಈ ಥೈರಾಯ್ಡ್ ಬಗ್ಗೆ ಮಾತನಾಡುವಾಗ 2 ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಥೈರೋಟಾಕ್ಸಿಕೋಸಿಸ್ ಅಥವಾ ಹೈಪರ್ ಥೈರಾಯ್ಡಿಸಮ್. ಇವೆರಡಕ್ಕೂ ಕೂಡ ಈಸಿಲಿ ಟ್ರೀಟ್ಮೆಂಟ್ ಇದೆ. ಒಂದರಲ್ಲಿ ಮಾತ್ರ ಸರ್ಜರಿ ಮಾಡ್ತೀವಿ, ಇನ್ನೊಂದರಲ್ಲಿ ಸರ್ಜರಿ ಮಾಡಲ್ಲ. ಥ್ಯಾಂಕ್ ಯು.